ನಾವಿವತ್ತು ಕ್ಯಾಲ್ಕುಲೇಷನ್ ಆಫ್ ಕಾಲ್ ಪಿಯರ್ಸನ್ಸ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್ನ ಕಂಟಿನ್ಯೂಸ್ ಸೀರೀಸ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡೋಣ. ಅದರ ಫಾರ್ಮುಲಾ ನಮಗೆ ಗೊತ್ತಿರಬೇಕು. ಫಸ್ಟ್ ಆಫ್ ಆಲು ಫಾರ್ಮುಲಾ ರಿಮೇನ್ಸ್ ದ ಸೇಮು. ಕಾಲ್ ಪಿಯರ್ಸನ್ಸ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್ ಇಸ್ ಈಕ್ವಲ್ ಟು ಮೀನ್ ಮೈನಸ್ ಮೋಡ್ ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಸೊ ನಮಗೆ ಇಲ್ಲಿ ಬೇಕಾಗಿರೋದು ಮೀನ್ ಬೇಕು, ಮೋಡ್ ಬೇಕು ಮತ್ತು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬೇಕು. ನಾನು ನಿಮಗೆ ಹಿಂದಿನ ಕ್ಲಾಸಲ್ಲಿ ಹೇಳಿದ್ದೆ, ಮ್ಯಾಕ್ಸಿಮಮ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ಗೆ ಬೇಕಾಗಿರ್ತಕ್ಕಂಥ ಎಲ್ಲ ಅಂಶಗಳನ್ನು ನಾವು ಕಾಲಮ್ಸ್ ಹಾಕೋಬೇಕಾಗುತ್ತೆ ಅಂತೇಳಿ. ಆದರೂ ಕೂಡ ಇಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸ ಆಗುತ್ತೆ ಕಂಟಿನ್ಯೂಸ್ ಸೀರೀಸಲ್ಲಿ. ಏನು ವ್ಯತ್ಯಾಸ ಅಂತ ಹೇಳಿದ್ರೆ, ನಾವು ಡಿ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತಲ್ವಾ. ಸೊ ಡಿ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಇಲ್ಲಿ ಕಂಟಿನ್ಯೂಸ್ ಸೀರೀಸಲ್ಲಿ ನಾವು ಎಕ್ಸ್ ಮೈನಸ್ ಎ ಡಿವೈಡೆಡ್ ಬೈ ಸಿ ಮಾಡ್ತೀವಿ. ಎಕ್ಸ್ ಅಂತ ಹೇಳಿದ್ರೆ ಮಿಡ್ ವ್ಯಾಲ್ಯೂ ಇಲ್ಲಿ ಕೊಟ್ಟಿರೋದಿಲ್ಲ, ನಾವೇ ಕ್ರಿಯೇಟ್ ಮಾಡ್ಕೋಬೇಕು. ಮೈನಸ್ ಎ ಅಂದರೆ ಅದೇ ಮಿಡ್ ವ್ಯಾಲ್ಯೂನಲ್ಲಿ ಯಾವುದಾದ್ರೂ ಒಂದು ಅಸ್ಯೂಮ್ಡ್ ಮೀನ್ ತಗೊಂಡು ಡಿವೈಡೆಡ್ ಬೈ ಆ ಕ್ಲಾಸ್ ಇಂಟರ್ವೆಲ್ನ ಅಂತರ ಎಷ್ಟಿದೆ, 5 ಇದೆಯಾ 10 ಇದೆಯಾ ಅಂತ ನಾವೇನು ಹೇಳ್ತೀವಿ ಅದು ಮಾಡಿದ್ರೆ ನಮಗೆ ಡಿವಿಯೇಷನ್ ಸಿಗುತ್ತೆ. ಸೊ ಇದೇ ಭಾಳ ಇಂಪಾರ್ಟೆಂಟ್ ಅಂಶ ಇದರಲ್ಲಿರೋದು. ಒಂದು ಮಿಡ್ ವ್ಯಾಲ್ಯೂ ಆ್ಯಡ್ ಮಾಡ್ಕೋಬೇಕು ಕಂಟಿನ್ಯೂಸ್ ಸೀರೀಸಲ್ಲಿ. ಮಿಡ್ ವ್ಯಾಲ್ಯೂ ನಾವು ಯಾಕೆ ಆ್ಯಡ್ ಮಾಡ್ಕೋತೀವಿ ಅಂದರೆ ನಮಗೆ ಡಿ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಅದು ಬೇಕಾಗ್ತದೆ. ಆ ಮಿಡ್ ವ್ಯಾಲ್ಯೂನ ನಾವು ಎಕ್ಸ್ ಅಂತ ಡಿನೋಟ್ ಮಾಡ್ತೀವಿ. ಸೊ ಹಾಗಾಗಿ ಆ ಡಿ ಒಂದು ಬಂದರೆ ನಮಗೆ ಆಟೋಮೆಟಿಕಲಿ ಡಿ ಸ್ಕ್ವೇರು ಬರುತ್ತೆ. ಆಮೇಲೆ ಎಫ್ ಇಂಟು ಡಿ ಸ್ಕ್ವೇರ್ ಮಾಡ್ಕೋಬೋದು. ಅದಾದಮೇಲೆ ನಾವು ಎಫ್ ಇಂಟು ಡಿನೂ ಕೂಡ ಮಾಡ್ಕೋಬೋದು. ಇದು ಆಮೇಲೆ ಏನೇನು ಸ್ಟೆಪ್ಸ್ ಇದೆ ಅದು ಸಿಮಿಲರ್ ಇರ್ತವೆ. ಏನು ಡಿ ಸ್ಕ್ವೇರು, ಎಫ್ ಇಂಟು ಡಿ ಸ್ಕ್ವೇರು ಮತ್ತು ಎಫ್ ಇಂಟು ಡಿ ಅದು ಸೇಮ್ ಇರುತ್ತೆ ಪ್ರೊಸೀಜರು. ಅದರಲ್ಲಿ ಚೇಂಜ್ ಆಗೋದಿಷ್ಟೇ, ಒಂದು ಮಿಡ್ ವ್ಯಾಲ್ಯೂ ಮಾಡ್ಕೋಬೇಕು. ಮಿಡ್ ವ್ಯಾಲ್ಯೂ ನಾವು ಯಾಕೆ ಮಾಡ್ಕೋಬೇಕು ಅಂತ ಹೇಳಿದ್ರೆ, ನಮಗೆ ಡಿ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಅದರ ಫಾರ್ಮುಲಾದ ಡಿಮ್ಯಾಂಡ್ ಇರುತ್ತೆ. ಅದು ಡಿ ಅಂದರೆ ಏನು ಅಂದರೆ ಎಕ್ಸ್, ಕ್ಯಾಪಿಟಲ್ ಎಕ್ಸು ಅಂದರೆ ಮಿಡ್ ವ್ಯಾಲ್ಯೂ ಮೈನಸ್ ಎ, ಆ ಎಕ್ಸಲ್ಲೇ ಅಸ್ಯೂಮ್ಡ್ ಮೀನ್ ಯಾವುದಾದ್ರೂ ಒಂದು ತಗೊಂಡು ಡಿವೈಡೆಡ್ ಬೈ ಏನೋ ಆ ಡಿಫರೆನ್ಸ್ ಆಫ್ ಕ್ಲಾಸ್ ಇಂಟರ್ವೆಲ್ ಏನಿದೆ ಸಿ ಹಾಕ್ಕೋಬೇಕಾಗತ್ತೆ. ಸೊ ಇದರ ಫಾರ್ಮುಲಾ, ಮೊದಲನೇ ಫಾರ್ಮುಲಾ ನಾನು ನಿಮ್ಗೆ ಹೇಳಿದೆ. ಎರಡನೇ ಫಾರ್ಮುಲಾ ಮೀನ್ ಫಾರ್ಮುಲಾ ಬೇಕು ನಮಗೆ. ಮೀನ್ ಫಾರ್ಮುಲಾ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಒಂದು ಅಡಿಷನ್ ಆಗುತ್ತೆ ಇದರಲ್ಲಿ. ಇದು ಕಂಟಿನ್ಯೂಸ್ ಸೀರೀಸ್ ಇರೋದ್ರಿಂದ ಆ ಹಿಂದಿನ ಡಿಸ್ಕ್ರೀಟ್ ಸೀರೀಸಲ್ಲಿ ಏನಿತ್ತು ಅದೇ ಫಾರ್ಮುಲಾ. ಸಿಗ್ಮಾ ಎಫ್ ಇಂಟು ಡಿ ಡಿವೈಡೆಡ್ ಬೈ ಎನ್ನು, ಇದಕ್ಕೆ ಒಂದು ಆ್ಯಡ್ ಆಗುತ್ತೆ ಇಂಟು ಸಿ. ಸಿ ಅಂದರೆ ಡಿಫರೆನ್ಸ್ ಆಫ್ ಕ್ಲಾಸ್ ಇಂಟರ್ವೆಲ್ಲು. ಸೊ ನೆಕ್ಸ್ಟು ಬಂದು ನಮಗೆ ಮೋಡು. ಕಂಟಿನ್ಯೂಸ್ ಸೀರೀಸಲ್ಲಿ ಮೋಡು ನಾವು ಆಲ್ರೆಡಿ ಹಿಂದಿನ ಒಂದು 4-5 ಕ್ಲಾಸ್ ಹಿಂದೆ ನಾವು ಕ್ಯಾಲ್ಕುಲೇಷನ್ ಆಫ್ ಮೋಡ್ ಫಾರ್ ಕಂಟಿನ್ಯೂಸ್ ಸೀರೀಸ್ ಮಾಡಿದ್ದೀವಿ. ಸೊ ಮೋಡ್ ಫಾರ್ ಕಂಟಿನ್ಯೂಸ್ ಸೀರೀಸು ಡಿಸ್ಕ್ರೀಟ್ ಸೀರೀಸ್ ಇದ್ದರೆ ಹೈಯೆಸ್ಟ್ ಫ್ರೀಕ್ವೆನ್ಸಿ ಕ್ಯಾಲ್ಕುಲೇಟ್ ನೋಡಿಕೊಂಡು ನಾವು ಅದರ ಕರೆಸ್ಪಾಂಡಿಂಗು ನಾವು ನೋಡ್ಕೋತೀವಿ. ಆದರೆ ಕಂಟಿನ್ಯೂಸ್ ಸೀರೀಸಿಗೆ ಬಂದಾಗ ಕ್ಯಾಲ್ಕುಲೇಷನ್ ಆಫ್ ಮೋಡ್ ಅಂತ ಹೇಳಿದ್ರೆ, ಮೋಡ್ ಈಸ್ ಈಕ್ವಲ್ ಟು L1 ಪ್ಲಸ್ F1 ಮೈನಸ್ F0 ಡಿವೈಡೆಡ್ ಬೈ 2 ಇಂಟು F1 ಮೈನಸ್ F0 ಮೈನಸ್ F2 ಇಂಟು ಏನು ಸಿ ಅಂತ ನಾವು ಹೇಳ್ತೀವಿ. ದಿ ಡಿಫರೆನ್ಸ್ ಆಫ್ ಕ್ಲಾಸ್ ಇಂಟರ್ವೆಲ್ಲು ಅದನ್ನು ನಾವು ನೋಡ್ಕೋಬೋದು. ಆಮೇಲೆ ನೆಕ್ಸ್ಟು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬೇಕಾಗುತ್ತೆ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫಾರ್ಮುಲಾ ಡಿಸ್ಕ್ರೀಟ್ ಸೀರೀಸಲ್ಲಿ ಏನಿತ್ತು ಇಲ್ಲೂ ಅದೇ ಸೇಮ್ ಇರುತ್ತೆ. ದೇರ್ ಇಸ್ ನೋ ಚೇಂಜ್ ಇನ್ ದಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫಾರ್ಮುಲಾ. ಲಾಸ್ಟಲ್ಲಿ ಇಂಟು ಸಿ ನೀವು ಬೇಕಾದರೆ ಹಾಕ್ಕೋಬೋದು, ಇಲ್ಲಾಂದ್ರೂ ಕೂಡ ಇಗ್ನೋರ್ ಮಾಡ್ಬೋದು ನೀವು. ದಟ್ ಈಸ್ ಸಿಗ್ಮಾ ಎಫ್ ಇಂಟು ಡಿ ಸ್ಕ್ವೇರ್ ಡಿವೈಡೆಡ್ ಬೈ ಎನ್ ಮೈನಸ್ ಸಿಗ್ಮಾ ಎಫ್ ಇಂಟು ಡಿ ಡಿವೈಡೆಡ್ ಬೈ ಎನ್ ಹೋಲ್ ಸ್ಕ್ವೇರು. ಇದು ಎಲ್ಲದಕ್ಕೂ ಹೋಲ್ ರೂಟ್ ಹಾಕ್ಕೋಬೇಕು ನಾವು. ಸೊ ಸ್ಟ್ಯಾಂಡರ್ಡ್ ಡಿವಿಯೇಷನಲ್ಲಿ ನಮ್ಗೆ ಏನೆಲ್ಲ ಅಂಶಗಳು ಬೇಕು ಫಸ್ಟ್ ಅದನ್ನು ನಾವು ಹಾಕ್ಕೋಬೇಕಾಗತ್ತೆ. ನಾವು ಯಾವ ಥರ ಡಿಸ್ಕ್ರೀಟ್ ಸೀರೀಸಲ್ಲಿ ಮಾಡಿದ್ವಿ ಹಿಂಗೆ ಇಲ್ಲಿ ಒಂದೇ ಒಂದು ಎರಡು ಬದಲಾವಣೆ. ಒಂದು ಮಿಡ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು, ಎರಡನೇದು ಡಿ ಕ್ಯಾಲ್ಕುಲೇಟ್ ಮಾಡೋ ಮೆಥಡ್ ಬೇರೆದಿರುತ್ತೆ. ಸೊ ಹಾಗಾಗಿ ಇಷ್ಟು ನಾವು ಮಾಡಿಕೊಂಡ್ರೆ ನಮಗೆ ಮೀನು ಕೂಡ ನಮ್ಗೆ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಕೋಬೋದು, ಮೀಡಿಯನು ಮೋಡು ಕೂಡ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ದೆನ್ ವಿ ಕ್ಯಾನ್ ಗೋ ಫಾರ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಲ್ಸೋ. ಸೊ ಹಾಗಾಗಿ ಇದರಲ್ಲಿ ಏನೆಲ್ಲ ಫಾರ್ಮುಲಾಗಳು ಬರ್ತವೆ ನೀವು ಫಸ್ಟು ನೋಡ್ಕೊಳ್ಳಿ. ನೋಡ್ಕೊಂಡಾದ್ಮೇಲೆ ನಾವು ಒಂದು ಡೈರೆಕ್ಟ್ಲಿ ವಿ ಕ್ಯಾನ್ ಗೋ ಫಾರ್ ದಿ ಸೊಲ್ಯೂಷನ್ ಆಫ್ ಪ್ರಾಬ್ಲಮ್ಸ್. ಸೊ ಲೆಟ್ ಅಸ್ ಟೇಕ್ ಡೌನ್ ದಿ ಫಾರ್ಮುಲಾ. 1 by 1 ಬರ್ಕೊಳ್ಳಿ. ಫಾರ್ಮುಲಾ 1 by 1 ಬರ್ಕೊಳ್ಳಿ. ಕಾಲ್ ಪಿಯರ್ಸನ್ಸ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್ಸು ಅದನ್ನು ನಾವು SKPRJ ಅಂತ ಕರಿತೀವಿ. ಈಸ್ ಈಕ್ವಲ್ ಟು ಮೀನ್ ಮೈನಸ್ ಝೆಡ್ ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಡಿವಿಯೇಷನು. ಮೀನ್ ಎಕ್ಸ್ ಬಾರ್ ಈಸ್ ಮೀನ್, ಝೆಡ್ ಈಸ್ ಮೋಡ್, ದಿಸ್ ಸಿಗ್ಮಾ ಸಿಗ್ನಲ್ ಡಿನೋಟ್ಸ್ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಸೊ ಇದ್ರ ಪ್ರಕಾರ ನಮಗೆ ಯಾವುದು ಬೇಕು, ಮೀನ್ ಬೇಕು. ಫಸ್ಟು ಮೀನ್ ಈಸ್ ಈಕ್ವಲ್ ಟು ಎ ಅಂದರೆ ಅಸ್ಯೂಮ್ಡ್ ಮೀನ್, ಎ ಪ್ಲಸ್ ಸಿಗ್ಮಾ ಎಫ್ ಇಂಟು ಡಿ ಡಿವೈಡೆಡ್ ಬೈ ಎನ್ ಇಂಟು ಸಿ. ಸೊ ನೆಕ್ಸ್ಟು ಇದ್ರ ಪ್ರಕಾರ ನಮಗೆ ಝೆಡ್ ಬೇಕು, ದಟ್ ಈಸ್ ಮೋಡ್. ಮೋಡ್ ಈಸ್ ಈಕ್ವಲ್ ಟು ಕಂಟಿನ್ಯೂಸ್ ಸೀರೀಸಲ್ಲಿ ಏನು L1 ಪ್ಲಸ್ F1 ಮೈನಸ್ F0 ಡಿವೈಡೆಡ್ ಬೈ 2 ಇಂಟು F1 ಮೈನಸ್ F0 ಮೈನಸ್ F2 ಇಂಟು ಸಿ.
ದೆನ್ ಫೋರ್ತ್ ಒನ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬೇಕು ನಮಗೆ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಈಸ್ ಈಕ್ವಲ್ ಟು ಹೋಲ್ ರೂಟ್ ಆಫ್ ಸಿಗ್ಮಾ ಎಫ್ ಇಂಟು ಡಿ ಸ್ಕ್ವೇರ್ ಡಿವೈಡೆಡ್ ಬೈ ಎನ್ ಮೈನಸ್ ಸಿಗ್ಮಾ ಎಫ್ ಇಂಟು ಡಿ ಡಿವೈಡೆಡ್ ಬೈ ಎನ್ ಹೋಲ್ ಸ್ಕ್ವೇರ್. ಸೊ ಡಿ ಅಂದರೆ ಇಲ್ಲಿ ಏನಂದರೆ ಎಕ್ಸ್ ಮೈನಸ್ ಎ ಡಿವೈಡೆಡ್ ಬೈ ಸಿ. ಎಕ್ಸ್ ಅಂದರೆ ಇಲ್ಲಿ ಮಿಡ್ ವ್ಯಾಲ್ಯೂ, ವೇರ್ ಎಕ್ಸ್ ಇಸ್ ಈಕ್ವಲ್ ಟು ಮಿಡ್ ವ್ಯಾಲ್ಯೂ. ಎ ಇಸ್ ಈಕ್ವಲ್ ಟು ಅಸ್ಯೂಮ್ಡ್ ಮೀನ್. ಅಸ್ಯೂಮ್ಡ್ ಮೀನ್ ನಮ್ಗೆ ಎಲ್ಲಿಂದ ಬರುತ್ತೆ? ಅಸ್ಯೂಮ್ಡ್ ಮೀನ್ ಫ್ರಮ್ ಎಕ್ಸಿಂದಾನೇ ತಗೋಬೇಕು ನಾವು. ಅಸ್ಯೂಮ್ಡ್ ಮೀನ್ ಫ್ರಮ್ ಎಕ್ಸಿಂದಾನೇ ತಗೋಬೇಕಾಗುತ್ತೆ. ಸಿ ಅಂದರೆ ಕ್ಲಾಸ್ ಇಂಟರ್ವೆಲ್ಲು ಅಥವಾ ಕ್ಲಾಸ್ ಇಂಟರ್ವೆಲ್ನ ಡಿಫ್ರೆನ್ಸ್ ಅಂತಲೂ ಕೂಡ ಕರಿತೀವಿ ನಾವು. ದಿ ಡಿಫ್ರೆನ್ಸ್ ಆಫ್ ಕ್ಲಾಸ್ ಇಂಟರ್ವೆಲ್ ಅಂತಲೂ ಕೂಡ ಕರಿತೀವಿ. ಸೊ ಹಾಗಾಗಿ ನಮಗೆ ಇಲ್ಲಿ ಒಂದು ಇಂಪಾರ್ಟೆಂಟ್ ಇನ್ನೊಂದು ಅಂಶ ನಾನು ನಿಮ್ಗೆ ಹೇಳೋದು ಮರ್ತೆ. ಮೋಡ್ ಕ್ಯಾಲ್ಕುಲೇಷನ್ ಮಾಡ್ತಿರ್ಬೇಕಾದ್ರೆ, ಕ್ಯಾಲ್ಕುಲೇಷನ್ ಆಫ್ ಮೋಡ್ ನಾವು ಮಾಡಬೇಕಂದ್ರೆ ಕಂಟಿನ್ಯೂಸ್ ಸೀರೀಸಲ್ಲಿ ಹೈಯೆಸ್ಟ್ ಫ್ರೀಕ್ವೆನ್ಸಿ ಯಾವುದಿರುತ್ತೆ ಅದನ್ನು ನಾವು F1 ಅಂತ ಕರಿತೀವಿ. ಹೈಯೆಸ್ಟ್ ಫ್ರೀಕ್ವೆನ್ಸಿನಲ್ಲಿ ಅದು ಪೂರ್ತಿ ಕ್ಲಾಸ್ ಇಂಟರ್ವೆಲ್ಲು ಸೆಲೆಕ್ಟ್ ಮಾಡ್ಕೋಬೇಕು. F1 ಬಂದು ಅದರ ಹೈಯೆಸ್ಟ್ ಫ್ರೀಕ್ವೆನ್ಸಿ ಆಗುತ್ತೆ. ಅದರ ಹಿಂದಿನ ಫ್ರೀಕ್ವೆನ್ಸಿ F0 ಆಗುತ್ತೆ. ಅದರ ಮುಂದಿನ ಫ್ರೀಕ್ವೆನ್ಸಿ F2 ಆಗುತ್ತೆ. ಆಮೇಲೆ ಕ್ಲಾಸ್ ಇಂಟರ್ವೆಲ್ನಲ್ಲಿ ಏನು ಅಪ್ಪರು ಮತ್ತು ಲೋಯರ್ ಲಿಮಿಟ್ ಇರುತ್ತೆ ಅದನ್ನು ನೋಡ್ಕೋಬೇಕು. ಲೋಯರ್ ಲಿಮಿಟ್ ಬಂದು L1 ಆಗುತ್ತೆ. ಸೊ ಇಷ್ಟು ನಮ್ಗೆ ಗೊತ್ತಾದರೆ ಮೂಡು ಕೂಡ ಕ್ಯಾಲ್ಕುಲೇಷನ್ ನಾವು ಮಾಡಿಕೊಂಡು ಹೋಗ್ತಾ ಇರ್ಬೋದು. ಹಾಗಾಗಿ ಒನ್ ಬೈ ಒನ್ ಈಗ ನೋಡ್ತಾ ಹೋಗೋಣ ಬನ್ನಿ. ಒಂದು ಡೈರೆಕ್ಟ್ಲಿ ವಿ ವಿಲ್ ಗೋ ಫಾರ್ ಒನ್ ಪ್ರಾಬ್ಲಮ್. ಸೊ ಯು ಕ್ಯಾನ್ ರೈಟ್ ಡೌನ್ ದಿಸ್ ಪ್ರಾಬ್ಲಮ್. ಕ್ಯಾಲ್ಕ್ಯುಲೇಟ್ ದಿ ಕಾರ್ಲ್ ಪಿಯರ್ಸನ್ಸ್ ಕೊಯಿಫಿಷಿಯಂಟ್ ಆಫ್ ಸ್ಕ್ಯೂನೆಸ್. ಇದನ್ನು ಬರ್ಕೊಂಡಾದ್ಮೇಲೆ ಬರೀ ಇದೆರಡು ಮಾತ್ರ ಬರ್ಕೊಳ್ಳಿ ನೀವು. ನಾನು ಟೈಮ್ ಸೇವ್ ಮಾಡೋದಕ್ಕೆ ಇದು ಆನ್ಸರ್ ಮಾಡ್ಕೊಂಡಿದ್ದೀನಿ. ಕ್ಲಾಸ್ ಇಂಟರ್ವೆಲ್ಲು 0 to 10, 10 to 20, 20 to 30, 30 to 40, 40 to 50, 50 to 60, 60 to 70, 70 to 80. Then frequency 5, 6, 11, 21, 35, 30, 22, 11. ಸೊ ಇದನ್ನು ಟೋಟಲ್ ಮಾಡಿದ್ರೆ ನಮಗೆ ಎನ್ ಬರುತ್ತೆ 141. ಎನ್ ನಮಗೆ ಅಲ್ಲಿ ಮೀನ್ಗೂ ಬೇಕು ಮತ್ತು ಸ್ಟ್ಯಾಂಡರ್ಡ್ ಡಿವಿಯೇಷನ್ಗೂ ಬೇಕಾಗುತ್ತೆ. ಹಾಗಾಗಿ ನಾನೇ ಮೊದಲೇ ಅದನ್ನು ಟೋಟಲ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನು ನಿಮ್ಗೆ ಏನು ಹೇಳಿದೆ, ನಮಗೆ ಮಿಡ್ ವ್ಯಾಲ್ಯೂ ಬೇಕು, ಎಕ್ಸ್ ಬೇಕು ಅಂತ ಹೇಳಿದೆ. ಅವರು ಆಲ್ರೆಡಿ ಇಲ್ಲಿ ಏನು ಕೊಟ್ಟಿರ್ತಾರೆ, ಕ್ಲಾಸ್ ಇಂಟರ್ವೆಲ್ ಕೊಟ್ಟಿರ್ತಾರೆ ಮತ್ತು ಫ್ರೀಕ್ವೆನ್ಸಿ ಕೊಟ್ಟಿರ್ತಾರೆ. ನಮಗೆ ಎಕ್ಸ್ ಬೇಕು ಅಂದರೆ ಮಿಡ್ ವ್ಯಾಲ್ಯೂ ಬಂದಾದಮೇಲೆ ನಮಗೆ ಡಿ ಬೇಕಾಗುತ್ತೆ, ಡಿವಿಯೇಷನ್ ಬರೋದು ಹೇಗೆ ನಮಗೆ ಅಂದರೆ ಎಕ್ಸ್ ಮೈನಸ್ ಎ ಡಿವೈಡೆಡ್ ಬೈ ಸಿ ಬರುತ್ತೆ. ಸೊ ಇದಾದಮೇಲೆ ಇದರದೇ ಸ್ಕ್ವೈರು, ಇದಾದಮೇಲೆ ಎಫ್ ಇಂಟು ಡಿ ಸ್ಕ್ವೈರು, ಇದಾದಮೇಲೆ ಎಫ್ ಇಂಟು ಡಿ. ಸೊ ಟೋಟಲ್ ನಮ್ಗೆ ಯಾವ ಕಾಲಮ್ದು ಬೇಕು, ಮಾಮೂಲಿ ಮೊದಲು ಹೆಂಗಿತ್ತು ಅದೇ ಥರ ಎಫ್ ಇಂಟು ಡಿ ಕಾಲಮ್ದು ಬೇಕಾಗುತ್ತೆ, ಸಿಗ್ಮಾ ಎಫ್ ಇಂಟು ಡಿ ಸ್ಕ್ವೇರ್ ಕಾಲಮ್ದೊಂದು ಬೇಕಾಗುತ್ತೆ. ನೆಕ್ಸ್ಟು ಎಫ್ ಕಾಲಮ್ದೊಂದು ಬೇಕಾಗುತ್ತೆ. ಎಫ್ ಕಾಲಮ್ ಅಂತ ಹೇಳಿದರೆ ಎನ್ನು. ಸೊ ಹಾಗಾಗಿ ಇಷ್ಟು ನಮಗೆ ಟೋಟಲ್ಗಳು ಬೇಕಾಗುತ್ತೆ. ಈಗ ನೆಕ್ಸ್ಟು ನಾವು ಫ್ರೀಕ್ವೆನ್ಸಿ ನಾವು ನೋಡ್ಕೊಂಡಾದ್ಮೇಲೆ ಮಿಡ್ ವ್ಯಾಲ್ಯೂನ ನೋಡ್ತಾ ಹೋಗೋಣ. ಅದರ ಡಿಮ್ಯಾಂಡ್ ಪ್ರಕಾರ ಮಿಡ್ ವ್ಯಾಲ್ಯೂ 0 to 10 5, 10 to 20 15, 20 to 30 25, 30 to 40 35, 40 to 50 45, 50 to 60 55, 60 to 70 65, 70 to 80 75. ಇದನ್ನು ಮಾಡೋದು ಹೇಗೆ ಮಿಡ್ ವ್ಯಾಲ್ಯೂ ಅಂದರೆ, ನೀವು ಡೈರೆಕ್ಟ್ಲಿ ಮಿಡ್ ವ್ಯಾಲ್ಯೂ ಹಿಂಗೆ ಹಾಕ್ಕೊಳ್ತಾ ಹೋಗ್ಬೋದು. ಇಲ್ಲ ಅಂದರೆ ಲೋವರ್ ಲಿಮಿಟ್ ಪ್ಲಸ್ ಅಪ್ಪರ್ ಲಿಮಿಟ್ ಡಿವೈಡೆಡ್ ಬೈ 2 ಮಾಡಿದ್ರೆ ಮಿಡ್ ವ್ಯಾಲ್ಯೂ ಬರುತ್ತೆ. ಸೊ ಮಿಡ್ ವ್ಯಾಲ್ಯೂ ನಮಗೆ ಬಂದಾದ ಮೇಲೆ ನಾವು ಡಿಗೆ ಹೋಗಬೇಕು. ಡಿ ಕಾಲಮ್ ಬೇಕು ನಮಗೆ, ಅದರ ಡಿಮ್ಯಾಂಡ್ ಪ್ರಕಾರ ಡಿ ಕಾಲಮ್ಗೆ ಹೋಗಬೇಕು. ಡಿ ಹೇಗೆ ಬರುತ್ತೆ ನಮಗೆ ಇಲ್ಲಿ ಅಂದರೆ ಎಕ್ಸ್ ಮೈನಸ್ ಎ ಡಿವೈಡೆಡ್ ಬೈ 10. ಯಾಕಂದರೆ ಕಂಟಿನ್ಯೂಸ್ ಸೀರೀಸಲ್ಲಿ ಡಿನ ನಾವು ಡಿವಿಯೇಷನ್ಸ್ನ ಈ ಥರ ಕ್ಯಾಲ್ಕುಲೇಟ್ ಮಾಡ್ಕೋತೀವಿ. ಎಕ್ಸು ಅಂದರೆ ನಮ್ಮದು ಮಿಡ್ ವ್ಯಾಲ್ಯೂ ಏನು ಮಾಡಿದ್ದೀವಿ, ಇದು ಎಕ್ಸು ಮೈನಸ್ ಎ ಅಂದರೆ ಇದರಲ್ಲೇ ಅಸ್ಯೂಮ್ಡ್ ಮೀನ್ ಯಾವುದಾದ್ರೂ ಒಂದು ಮಾಡ್ಕೋಬೇಕು ನಾವು. ಇದರಲ್ಲೇ ಒಂದು ಅಸ್ಯೂಮ್ಡ್ ಮೀನ್ ಯಾವುದಾದ್ರೂ ಒಂದು ಮಾಡ್ಕೋಬೇಕು. ಡಿವೈಡೆಡ್ ಬೈ ಈ ಕ್ಲಾಸ್ ಇಂಟರ್ವೆಲ್ನ ಡಿಫ್ರೆನ್ಸ್ ಎಷ್ಟಿರುತ್ತೆ, 10 ಇದ್ದರೆ 10, 5 ಇದ್ದರೆ 5, 2 ಇದ್ದರೆ 2, 4 ಇದ್ದರೆ 4 ಹಾಕ್ಕೋಬೇಕು. ಸೊ ಹಿಂಗೆ ಮಾಡ್ತಾ ಹೋದರೆ ನಾವು ಒನ್ ಬೈ ಒನ್ ನೀವು ಬೇಕಾದರೆ ಬರ್ಕೋಬೋದು. ಎಕ್ಸ್ ಎಷ್ಟಿದೆ ಇಲ್ಲಿ, ಎಕ್ಸು 5 ಇದೆ. ಮೈನಸ್ ಎ ನಾವು ಎಷ್ಟು ಮಾಡ್ಕೊಂಡಿದ್ದೀವಿ, ಅಸ್ಯೂಮ್ಡ್ ಮೀನು 35 ಮಾಡ್ಕೊಂಡಿದ್ದೀವಿ. ನೀವು ಇದು ಯಾವ್ದು ಬೇಕಾದರೂ ತೊಗೋಬೋದು, ಇದು ಇದೇ ತೊಗೋಬೇಕಂತೇನಿಲ್ಲ, ಇದರಲ್ಲಿ ಯಾವ್ದು ಬೇಕಾದರೂ ತೊಗೋಬೋದು. ಒಂದು ಅಂದಾಜು ಏನಂದರೆ ಇಲ್ಲಿ ಅರ್ಧಕ್ಕರ್ಧ ನಾವು ತೊಗೊಳೋಕ್ಕಾಗಲ್ಲ ಇಲ್ಲಿ, ಯಾಕಂದರೆ 8 ಇದೆ ಅಷ್ಟೇ. ಇದೆ 1 2 3 4 5 6 7 8 ಇದೆ. ಸೊ ಅದ್ರ ಪ್ರಕಾರ ನೀವೇನು ಮಾಡಿ, ಒಂದು ಸ್ವಲ್ಪ ಮೇಲ್ಗಡೆ ಇರೋದನ್ನೇ ನೀವು ಅಸ್ಯೂಮ್ಡ್ ಮೀನ್ ಅಂತ ತೊಗೊಂಡ್ರೆ ಒಂದು ಹತ್ತಿರ ಇದೆ ಅಂತ ನಾವು ತೊಗೋಬೋದು. ಇದು ತೊಗೊಂಡ್ರೆ ಜಾಸ್ತಿ ಆಗಿಬಿಡ್ಬೋದು, ಮಧ್ಯದಲ್ಲಿ ತೊಗೊಂಡ್ರೆ ಜಾಸ್ತಿ ಆಗಿಬಿಡ್ಬೋದು. ಒಂದು ಸ್ವಲ್ಪ ಮೇಲ್ಗಡೆ ಇರೋದನ್ನು ಅಸ್ಯೂಮ್ಡ್ ಮೀನ್ ನೀವು ತೊಗೊಂಡ್ರೆ ಹತ್ತತ್ರ ಬರ್ಬೋದು ಅಂತ ಅಷ್ಟೇ. ಅದು ನೀವು ಇನ್ನೂ ಯಾವ್ದು ಬೇಕಾದರೂ ತೊಗೋಬೋದು, ಅದರಲ್ಲಿ ಏನೂ ಇದಿಲ್ಲ, ಪ್ರಾಬ್ಲಮ್ ಇಲ್ಲ, ಆಯಿತಾ. ಸೊ ಅದರಲ್ಲಿ ನೋಟ್ ಬರೀಬೇಕು ಯಾವುದು ಅಸ್ಯೂಮ್ಡ್ ಮೀನ್ ತೊಗೊಂಡಿದ್ದೀನಿ ಅಂತ ಈ ಥರ ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು.
ಸೊ 5 15 25 35 45 55 65 75 ಮೈನಸ್ಸು ಅಸ್ಯೂಮ್ಡ್ ಮೀನ್ ನಾವು ಮಾಡ್ಕೊಂಡಿರೋದು 35, ಎಲ್ಲದಕ್ಕೂ 35 ಹಾಕ್ಕೊಳ್ಳಿ, ಡಿವೈಡೆಡ್ ಬೈ 10, ಎಲ್ಲದಕ್ಕೂ 10 ಹಾಕ್ಕೊಳ್ಳಿ. 10 ಯಾವುದಪ್ಪ ಅಂತ ಹೇಳಿದ್ರೆ ಇದು ಕ್ಲಾಸ್ ಇಂಟರ್ವೆಲ್ನ ಡಿಫ್ರೆನ್ಸು. ಸೊ ಇಲ್ಲಿ ಥರ ನಾವು ಮಾಡ್ತಿರ್ಬೇಕಾದ್ರೆ ನಮಗೆ ಮೈನಸ್ ಬರ್ಬೋದು, ಮೈನಸ್ನ ಇಗ್ನೋರ್ ಮಾಡಬೇಡಿ, ಮೈನಸ್ಸು ಕೂಡ ಹಾಕ್ಕೊಳ್ಳಿ. ಸೊ ಇದಾದ ಮೇಲೆ ನಮಗೆ ಡಿ ಬಂದಂಗಾಯಿತು. ಡಿ ಬಂದರೆ ಇದರ ಸ್ಕ್ವೇರ್ ಮಾಡ್ಕೋಬೇಕು, ಡಿ ಸ್ಕ್ವೇರ್ ಮಾಡ್ಕೋಬೇಕು. ಈ ಸ್ಕ್ವೇರ್ ಮಾಡ್ತಿರ್ಬೇಕಾದ್ರೆ ಏನು ಸಿಂಬಲ್ ಏನಿದೆ ಅದನ್ನು ಇಗ್ನೋರ್ ಮಾಡಬೇಕು. ಅಂದರೆ 3 × 3 9, 2 × 2 4, 1 × 1 1, 1 × 1 1, 2 × 2 4, 3 × 3 9, 4 × 4 16. ಇದು ಆದ ಮೇಲೆ ನಾವು ನೆಕ್ಸ್ಟ್ ಕಾಲಮ್ ನಮ್ಗೆ ಯಾವ್ದು ಬೇಕು, ಎಫ್ ಇಂಟು ಡಿ ಸ್ಕ್ವೇರು. ಎಫ್ ಇಂಟು ಡಿ ಸ್ಕ್ವೇರ್ ನಮಗೆ ಫ್ರೀಕ್ವೆನ್ಸಿಯಿಂದ ಈ ಡಿ ಸ್ಕ್ವೇರ್ನ ಮಲ್ಟಿಪ್ಲೈ ಮಾಡ್ಕೋಬೇಕು. ಫ್ರೀಕ್ವೆನ್ಸಿ ಏನಿದೆ ಎಲ್ಲ ಒಂದು ಕಡೆ ಬರ್ಕೊಳ್ಳಿ. ಆಮೇಲೆ ನೆಕ್ಸ್ಟು ಡಿ ಸ್ಕ್ವೇರ್ ನಮ್ಗೆ ಏನೆಲ್ಲ ಬಂದಿದೆ ಅದೆಲ್ಲ ಡಿ ಸ್ಕ್ವೇರ್ ಬರ್ಕೊಂಡ್ರೆ ನಾವು ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ 5 × 9, 6 × 4, 11 × 1 ನಮಗೆ ಇದು ಬರ್ತಾ ಹೋಗುತ್ತೆ ಆನ್ಸರು. ಇದರದ್ದು ಟೋಟಲ್ ಬೇಕಾಗುತ್ತೆ. ಇಲ್ಲಿ ನೀವು ನೋಡ್ಬೋದು ಎಫ್ ಇಂಟು ಡಿ ಸ್ಕ್ವೇರು, ಸಿಗ್ಮಾ ಎಫ್ ಇಂಟು ಡಿ ಸ್ಕ್ವೇರ್ ನಮಗೆ ಬೇಕು. ಹಾಗಾಗಿ ಇದರ ಟೋಟಲ್ ಹಾಕ್ಕೋಬೇಕು. ನೆಕ್ಸ್ಟು ಬಂದು ನಾವು ಎಫ್ ಇಂಟು ಡಿ ಬೇಕು ನಮಗೆ. ಇಲ್ಲಿ ನೋಡಿ ಫಾರ್ಮುಲಾದಲ್ಲಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫಾರ್ಮುಲಾದಲ್ಲಿ ಎಫ್ ಇಂಟು ಡಿ ಇದೆ. ಸೊ ಎಫ್ ಇಂಟು ಡಿ ನಮಗೆ ಬೇಕಾಗುತ್ತೆ. ಫಸ್ಟು ಫ್ರೀಕ್ವೆನ್ಸಿ ಬರ್ಕೊಳ್ಳಿ ಇಂಟು ಡಿ. ಡಿನಲ್ಲಿ ಮೈನಸ್ನ ಏನು ಇಗ್ನೋರ್ ಮಾಡೋಂಗಿಲ್ಲ. ಆ್ಯಸ್ ಇಟ್ ಈಸ್ ನೀವು ಡಿದು ಏನೇನಿದೆ ಅದನ್ನು ಮೈನಸ್ ಇದ್ದರೆ ಮೈನಸ್, ಪ್ಲಸ್ ಇಂದ ಪ್ಲಸ್ ಹಾಕ್ಕೊಳ್ಳಿ. ಸೊ ಹಿಂಗೆ ಮಾಡ್ತಾ ಹೋದರೆ ನೀವು ಫ್ರೀಕ್ವೆನ್ಸಿ 5 6 11 2 35 30 22 11 ಇಂಟು -3 -2 -1 0 1 2 3 4 ಇದೆ. ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ಸಿಂಬಲ್ನ ಇಗ್ನೋರ್ ಮಾಡೋಂಗಿಲ್ಲ, ಹಾಕ್ಕೋಬೇಕಾಗುತ್ತೆ. -15 -12 -11 0 35 60 66 44. ಸೊ ಈಗ ಪ್ಲಸ್ ಇರೋದೆಲ್ಲ ಒಂದು ಸತಿ ಆ್ಯಡ್ ಮಾಡಿಕೊಂಡು ಇದರಲ್ಲಿ ಮೈನಸ್ ಇರೋದನ್ನು ಮೈನಸ್ ಮಾಡಿದ್ರೆ ನಿಮಗೆ 167 ಬರುತ್ತೆ. ಸೊ ಈ 167 ನಮಗೆ ಟೋಟಲ್ ಬೇಕು ಸಿಗ್ಮಾ ಎಫ್ ಇಂಟು ಡಿ. ಯಾಕಂದರೆ ಇಲ್ಲಿ ನೀವು ಫಾರ್ಮುಲಾದಲ್ಲಿ ನೋಡ್ಬೋದು ಸಿಗ್ಮಾ ಎಫ್ ಇಂಟು ಡಿ ನಮಗೆ ಬೇಕಾಗುತ್ತೆ. ಸೊ ಹಾಗಾದರೆ ನಮಗೀಗ ಇದರಲ್ಲಿರೋದು ಎಫ್ ಇಂಟು ಡಿ ಸ್ಕ್ವೇರ್ ಬಂತು, ಎಫ್ ಇಂಟು ಡಿ ಬಂತು, ಎನ್ನು ಗೊತ್ತಾಗಿದೆ ನಮ್ಗೆ ಏನಂತ, ಆಯಿತಾ. ಸೊ ಆಮೇಲೆ ಇನ್ನು ಎಫ್ ಇಂಟು ಡಿ ನಮ್ಗೆ ಆಲ್ರೆಡಿ ಇಲ್ಲೇನು ಬೇಕು, ಮೀನಲ್ಲೂ ಅದೇ ಬೇಕಾಗುತ್ತೆ. ಈಗ ನಮಗೆ ಬೇಕಾಗಿರೋದು ಏನಂದರೆ ಮೋಡ್ ಐಡೆಂಟಿಫಿಕೇಷನ್ ಆಗಬೇಕು. ಮೋಡ್ ಐಡೆಂಟಿಫಿಕೇಷನ್ ಹೇಗಾಗುತ್ತೆ ಅಂದರೆ ಹೈಯೆಸ್ಟ್ ಫ್ರೀಕ್ವೆನ್ಸಿ ಯಾವುದಿದೆ ನೋಡ್ಕೋಬೇಕು. ಹೈಯೆಸ್ಟ್ ಫ್ರೀಕ್ವೆನ್ಸಿ ಯಾವುದಿದೆ ಮೋಡಲ್ಲಿ, ಹೈಯೆಸ್ಟ್ ಫ್ರೀಕ್ವೆನ್ಸಿ ಇದರಲ್ಲಿ ಫ್ರೀಕ್ವೆನ್ಸಿ ನೋಡ್ತಾ ಹೋಗಿ 5 6 11 21. ಹೈಯೆಸ್ಟ್ ಫ್ರೀಕ್ವೆನ್ಸಿ 35 ಇದೆ ಅಲ್ವಾ. ಸೊ 35 ಎಲ್ಲ ನೋಡ್ಕೊಳ್ಳಿ ಇನ್ನೊಂದ್ಸತಿ. F1 ಅಂತ ಕರಿತೀವಿ ಇದಕ್ಕೆ. ಇದರ ಹಿಂದೆ ಇರೋದನ್ನು ನಾವು F0 ಅಂತೀವಿ, ಇದರ ಮುಂದೆ ಇರೋದನ್ನು ನಾವು F2 ಅಂತ ಕರಿತೀವಿ. ಈ ಕ್ಲಾಸ್ ಇಂಟರ್ವೆಲ್ನ 40 ಏನಿದೆ ಇದನ್ನು ನಾವು L1 ಅಂತ ಕರಿತೀವಿ, ಲೋವರ್ ಲಿಮಿಟು ಅಲ್ವಾ. ಸೊ ಒಂದು ಹೈಯೆಸ್ಟ್ ಫ್ರೀಕ್ವೆನ್ಸಿ 35 ಇದೆ, ಅದನ್ನು F1. ಅದರ ಆಪೋಸಿಟ್ ಇರೋ ಕ್ಲಾಸ್ ಇಂಟರ್ವೆಲ್ನ ಲೋಯರ್ ಲಿಮಿಟು L1. F1 ಇಂದ ಮೇಲ್ಗಡೆ ಇರೋದನ್ನು F0, ಅದರ ಆಮೇಲೆ ಬರೋದನ್ನು ನಾವು F2 ಅಂತ ನಾವು ನೋಡ್ಕೋತೀವಿ. ಇಷ್ಟೆಲ್ಲ ಐಡೆಂಟಿಫಿಕೇಷನ್ ಆದಮೇಲೆ ನಮಗೆ ಎಲ್ಲ ಫಾರ್ಮುಲಾಗಳಲ್ಲಿ ಏನೆಲ್ಲ ಬೇಕು ಎಲ್ಲ ಸಿಕ್ಕಿದೆ. ಈಗ 1 by 1 ಫಾರ್ಮುಲಾ ಅಪ್ಲೈ ಮಾಡ್ತಾ ಹೋಗೋಣ. ಫಸ್ಟ್ ಫಾರ್ಮುಲಾ ನಾವು ಮೀನ್ ಕ್ಯಾಲ್ಕುಲೇಟ್ ಮಾಡೋಣ. ಮೀನ್ ಈಸ್ ಈಕ್ವಲ್ ಟು A plus sigma F into D divided by N into C. ಸೊ ಮೀನ್ ಈಸ್ ಈಕ್ವಲ್ ಟು ಅಸ್ಯೂಮ್ಡ್ ಮೀನ್ ನಮ್ಮ ತಗೊಂಡಿರೋದು ಎಷ್ಟು 35 ಪ್ಲಸ್ ಸಿಗ್ಮಾ ಎಫ್ ಇಂಟು ಡಿ ನಮಗೆ ಎಷ್ಟು ಬಂದಿದೆ 167 ಡಿವೈಡೆಡ್ ಬೈ ಎನ್ ಎಷ್ಟು ಬಂದಿದೆ ನಮಗೆ 141 ಇಂಟು ಕ್ಲಾಸ್ ಇಂಟರ್ವೆಲ್ನ ಡಿಫ್ರೆನ್ಸ್ ಎಷ್ಟು 10. ಸೊ ಮೀನ್ ಈಸ್ ಈಕ್ವಲ್ ಟು 35 ಪ್ಲಸ್ ಇದೆರಡನ್ನ ನೀವು ಡಿವೈಡ್ ಮಾಡ್ಕೊಳ್ಳಿ, ಎಷ್ಟು ಬರುತ್ತೆ ನೋಡಿ. 167 ಡಿವೈಡೆಡ್ ಬೈ 141 ಮಾಡಿದ್ರೆ ನಿಮಗೆ 1.1843 ಇಂಟು 10 ಆ್ಯಸ್ ಇಟ್ ಈಸ್ ಇದು ಬರ್ಕೊಳ್ಳಿ. ಸೊ ನೆಕ್ಸ್ಟ್ ಸ್ಟೆಪ್ಪು 35 ಪ್ಲಸ್ ಇದೆರಡಕ್ಕೂ ಮಲ್ಟಿಪ್ಲೈ ಮಾಡಿ, ಅಂದರೆ ಇಂಟು 10 ಮಾಡಿದ್ರೆ ನಿಮಗೆ 11.8 ಬರುತ್ತೆ. 11.8439 ಬರುತ್ತೆ. ಒಂದು 4 ವ್ಯಾಲ್ಯೂಸ್ ನೀವು ಹಾಕ್ಕೋಬೋದು. ಸೊ ಇದನ್ನು ನೀವು 35 ಪ್ಲಸ್ 11.8439 ಮಾಡಿದ್ರೆ 46.8439 ಬರುತ್ತೆ. ಮೀನು ಬಂದಂಗೆ ಆಯ್ತು ನಮಗೆ. ಸೊ ನೆಕ್ಸ್ಟ್ ನಮ್ಗೆ ಏನು ಬೇಕು, ಮೀನಾದಮೇಲೆ ಮೋಡ್ ಬೇಕು ನಮಗೆ. ಎರಡನೇದು ಮೋಡ್ ಈಸ್ ಈಕ್ವಲ್ ಟು
L1 plus F1 minus F0 divided by 2 into F1 minus F0 minus F2 into C. Z is equal to L1 lower limit ಎಷ್ಟು 40 plus F1 ಎಷ್ಟು 35 minus F0 21 divided by 2 into F1 ಎಷ್ಟು 35 minus F0 ಎಷ್ಟು 21 minus F2 ಎಷ್ಟು 30 into 10. ಸೊ ಇದನ್ನು ಮತ್ತೆ ಸಿಂಪ್ಲಿಫೈ ಮಾಡ್ತಾ ಹೋಗಿ 40 ಪ್ಲಸ್ 35 minus 21 14 ಆಗುತ್ತೆ. 14 ಡಿವೈಡೆಡ್ ಬೈ 2 into 35 70 minus 21 minus 30 into 10. Z is equal to 40 plus 14 divided by 70 minus 21 minus 30 ಎಷ್ಟಾಗುತ್ತೆ ಇದು 19 ಆಗುತ್ತೆ. 19 into 10 ಮಾಡಿದ್ರೆ 190 ಆಗುತ್ತೆ. ಸೊ Z is equal to 40 plus 14 divided by 190 ಮಾಡಿದ್ರೆ 14 divided by 190 ಮಾಡಿದರೆ ನೀವು 0.073 ಬರುತ್ತೆ. 0.0736 ಬರುತ್ತೆ. ಸೊ ದೇರ್ ಫಾರ್ ಮೋಡ್ ಈಸ್ ಈಕ್ವಲ್ ಟು 40 ಪ್ಲಸ್ 0.0736 ಎಷ್ಟಾಗುತ್ತೆ 40.0736 ಬರುತ್ತೆ. ಸೊ ಹಾಗಾದರೆ ನಮಗೆ ಮೋಡು ಕೂಡ ಬಂತು. ಇದನ್ನು ನೀವು ಒಂದು ಸತ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. 40 ಬರ್ಕೊಂಡಿದ್ದೀವಿ. 35 ಮೈನಸ್ ಇದು 14 ಇದೆ. 2 into 35 70 ಆಗುತ್ತೆ. ಮೈನಸ್ 21 F0 ಬಂದು 21 ಮೈನಸ್ F2 ಬಂದು 30 ಇಂಟು 10. ಸೊ 40 ಆ್ಯಸ್ ಇಟ್ ಈಸು, 14 ಆ್ಯಸ್ ಇಟ್ ಈಸು. 70 minus 21 minus 30 70 minus 21 70 minus 21 minus 30 ಮಾಡಿದ್ರೆ 19 ಬರುತ್ತೆ. 19 into 10 ಮಾಡಿದ್ರೆ ನಮಗೆ 190 ಬರುತ್ತೆ. ಸೊ ಮತ್ತಿನ್ನೊಂದು ಸ್ಟೆಪ್ಪು ಸಿಂಪ್ಲಿಫೈ ಮಾಡಿದ್ರೆ 40 ಆ್ಯಸ್ ಇಟ್ ಈಸು ಪ್ಲಸ್ಸು 14 divided by 190 0.0736 ಬರುತ್ತೆ. ಸೊ ಈಗ ಆ್ಯಡ್ ಮಾಡಿದ್ರೆ ಇದೆರಡಕ್ಕೂ 40.0736 ಬರುತ್ತೆ. ಸೊ ನಮಗೆ ಮೀನ್ ಬಂದಿದೆ, ಮೋಡ್ ಬಂದಿದೆ. ಸೊ ಈಗ ನಮಗೆ ಬೇಕಾಗಿರೋದು ಸ್ಟ್ಯಾಂಡರ್ಡ್ ಡಿವಿಯೇಷನು. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕ್ಯಾಲ್ಕುಲೇಟ್ ಮಾಡೋಣ ಬನ್ನಿ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ವಿಲ್ ಗೋ ಫಾರ್ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫಾರ್ಮುಲಾ ಆಲ್ರೆಡಿ ಇಲ್ಲಿದೆ. ಸ್ಟ್ಯಾಂಡರ್ಡ್ ಸಿಗ್ಮಾ ಎಫ್ ಇಂಟು ಡಿ ಸ್ಕ್ವೇರು. ಸಿಗ್ಮಾ ಎಫ್ ಇಂಟು ಡಿ ಸ್ಕ್ವೇರು ಎಷ್ಟಿದೆ ಇಲ್ಲಿ ಆನ್ಸರು? ಎಫ್ ಇಂಟು ಡಿ ಸ್ಕ್ವೇರು 609 ಇದೆ. ಡಿವೈಡೆಡ್ ಬೈ ಎನ್ ಈಸ್ ಹೌ ಮಚ್ 141 ಮೈನಸ್ ಎಫ್ ಇಂಟು ಡಿ ಎಷ್ಟಿದೆ 167 ಡಿವೈಡೆಡ್ ಬೈ 141 ಹೋಲ್ ಸ್ಕ್ವೇರ್. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಈಸ್ ಈಕ್ವಲ್ ಟು 609 ಡಿವೈಡೆಡ್ ಬೈ 141 ಮಾಡಿದ್ರೆ ಎಷ್ಟು ಬರುತ್ತೆ? 4.35 ಬರುತ್ತೆ. ಮೈನಸ್ 167 ಇಂಟು 167 ಇಂಟು 167 ಎಷ್ಟು? 27889 divided by 167 into 167 ಎರಡು ಸತಿ ಮಲ್ಟಿಪ್ಲೈ ಮಾಡೋದು 27889 ಡಿವೈಡೆಡ್ ಬೈ ನೆಕ್ಸ್ಟು ಇದು ಎನ್ ಎಷ್ಟಿರೋದು 141 ಅಲ್ವಾ? ಸೊ 141 ಇಂಟು 141 ಎಷ್ಟಾಗುತ್ತೆ? 19881 ಆಗುತ್ತೆ. ಇನ್ನೊಂದು ಸ್ಟೆಪ್ ನೀವು ಸಿಂಪ್ಲಿಫೈ ಮಾಡ್ಕೋಬೋದು.
ಸೊ 4.35 ಮೈನಸ್ ಇದನ್ನು ಸಿಂಪ್ಲಿಫೈ ಮಾಡ್ಕೊಳ್ಳಿ. 27,889 ಡಿವೈಡೆಡ್ ಬೈ 19,881 ಮಾಡಿದರೆ 1.402 ಬರುತ್ತೆ. ಸೊ ಇದನ್ನು ಇನ್ನೊಂದು ಸ್ಟೆಪ್ ಸಿಂಪ್ಲಿಫೈ ಮಾಡಿಕೊಂಡ್ರೆ ನೀವು ಇನ್ನೊಂದು ಸತಿ ಕ್ರಾಸ್ ಚೆಕ್ ಬೇಕಾದರೆ ಮಾಡ್ಕೊಳ್ಳಿ. 27,889 ಡಿವೈಡೆಡ್ ಬೈ 19,881 ಮಾಡಿದರೆ ನಮಗೆ 1.402 ಬರುತ್ತೆ. ಸೊ ಈಗ ಇದನ್ನು ಮೈನಸ್ ಮಾಡಿ. 4.35ಇಂದ 4.35 ಮೈನಸ್ 1.402 ಮಾಡಿದರೆ 2.948 ಬರುತ್ತೆ. ಇದರ ರೂಟ್ ಎಷ್ಟಾಗುತ್ತೆ ನೋಡ್ಕೊಳ್ಳಿ. ಇದರ ರೂಟು 1.71 ಬರುತ್ತೆ. 1.7169 ಬರುತ್ತೆ. ಸೊ ಸ್ಟ್ಯಾಂಡರ್ಡ್ ಡಿವಿಯೇಷನು ನಮಗೆ ಎಷ್ಟು ಬರುತ್ತೆ ಕ್ರಾಸ್ ಚೆಕ್ ಬೇಕಾದರೆ ಮಾಡ್ಕೊಳ್ಳಿ. 2.948 ಹೋಲ್ ರೂಟ್ ಈಸ್ 1.7169. ಸೊ ಹಾಗಾದರೆ ನಮಗೆ ಮೀನ್ ಬೇಕಾಗಿತ್ತು, ಸಿಕ್ಕಿದೆ. ನೆಕ್ಸ್ಟು ಮೋಡು ಸಿಕ್ಕಿದೆ. ನೆಕ್ಸ್ಟ್ ನಮಗೆ ಸ್ಟ್ಯಾಂಡರ್ಡ್ ಡಿವಿಯೇಷನು ಸಿಕ್ಕಿದೆ. Then what we need to do now is to apply the formula of Karl-Pearson's coefficient of skewness. So let us apply the formula and ascertain the answer. Write down the formula for Karl-Pearson's skewness. So J is equal to mean is how much? 46.8439 minus mode is how much? 40.0736 divided by standard deviation is 1.7169. So J is equal to, just do this small calculations, 46.8439 minus 40.0736 ಮಾಡಿದ್ರೆ ನಮಗೆ 6.7703 ಬರುತ್ತೆ. ಡಿವೈಡೆಡ್ ಬೈ 1.7169 ಮಾಡಿ, ಡಿವೈಡೆಡ್ ಬೈ 1.7169 ಮಾಡಿದರೆ ನಮಗೆ ಆನ್ಸರ್ ಎಷ್ಟು ಬರುತ್ತೆ ಅಂದರೆ 3.9433 ಬರುತ್ತೆ. ಸೊ Karl-Pearson's coefficient of skewness ಎಷ್ಟು ಬರುತ್ತೆ ನಮಗೆ ಅಂತ ಹೇಳಿದರೆ 3.94433 ಬಂದಿದೆ. ಸೊ ನೋಡಿ, ಇಲ್ಲಿ ಮೀನು 46 ಇದೆ, ಮೀಡಿಯನ್ನು 40 ಇದೆ, ಸ್ಟ್ಯಾಂಡರ್ಡ್ ಡಿವಿಯೇಷನು 1 ಇದೆ. ಸೊ ಇಲ್ಲಿ ಆ್ಯಕ್ಚುಲಿ ನಾನು ಇದರ ಥಿಯರಟಿಕಲ್ ಪಾರ್ಟಿಗೆ ನಾನು ಬರ್ತೀನಿ, ಅನಾಲಿಸಿಸ್ ಮಾಡೋ ಅಂತ ಅಷ್ಟು ನಮಗೆ ಸಮಯ ಇಲ್ಲದೆ ಇರೋದ್ರಿಂದ ಇದೇನಾಗುತ್ತೆ, ಮೀನ್ ಈಸ್ ಮೋರ್ ದ್ಯಾನ್ ಮೀಡಿಯನ್, ಮೀಡಿಯನ್ ಈಸ್ ಮೋರ್ ದ್ಯಾನ್ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಈ ಥರ ಏನಾದರೂ ಆದರೆ ಏನಾಗುತ್ತೆ ಅಂತ ಹೇಳಿದ್ರೆ ಇದರದ್ದೇ ನಾವು ಇಲ್ಲಿ ಐಡೆಂಟಿಫಿಕೇಷನ್ ಮಾಡೋದು ಸ್ಕ್ಯೂನೆಸ್ಸಲ್ಲಿ ಎಷ್ಟು ಪಾರ್ಟ್ ಸ್ಕ್ಯೂಡ್ ಇದೆ ಅಂತ. ಮೀನು ಈಕ್ವಲ್ ಟು ಮೋಡ್ ಇದೆಯಾ ಅಥವಾ ಮೀನು ಈಕ್ವಲ್ ಟು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇದೆಯಾ, ಮೀನು ಗ್ರೇಟರ್ ದ್ಯಾನ್ ಮೋಡ್ ಇದೆಯಾ ಅಥವಾ ಮೀನು ಗ್ರೇಟರ್ ದ್ಯಾನ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇದೆಯಾ, ಲೆಸ್ಸರ್ ಇದೆಯಾ ಅಂತ. ಗ್ರೇಟರ್ ಇದ್ದರೆ ಪಾಸಿಟಿವ್ ಟೇಲ್ ಅಂತೀವಿ, ಲೆಸರ್ ಇದ್ದರೆ ನೆಗೆಟಿವ್ ಟೇಲ್ ಅಂತೀವಿ, ಈಕ್ವಲ್ ಇದ್ದರೆ ನಾವು ಬೆಲ್ ಕರ್ವ್ ಅಂತ ಹೇಳ್ತೀವಿ. ಅದು ಅನಾಲಿಸಿಸ್ ಪಾರ್ಟಿಗೆ ಬಂದಾಗ ನಾನು ನಿಮ್ಗೆ ಹೇಳ್ತೀನಿ. ನೋಡಿ, ಅದು ಯೂಶ್ವಲಿ ನಾವು ಏನಾದರೂ ಫಿಗರ್ನ ಡ್ರಾ ಮಾಡಿದ್ರೆ ಈ ಥರ ಬರುತ್ತೆ. ಅನಾಲಿಸಿಸ್ ಪಾರ್ಟ್ ನಿಮ್ಗೆ ಇಲ್ಲ, ಇದು ಆ್ಯಕ್ಚುಲಿ ಸುಮ್ಮನೆ ನಾನು ಹೇಳ್ತಾ ಇದ್ದೀನಿ. ಅಕಸ್ಮಾತು ಇದು ಈಕ್ವಲ್ ಆಗಿ ಬಂದರೆ ಎಲ್ಲನೂ ಒಂದು ರೀತಿಯಲ್ಲಿ ಈ ಬೆಲ್ ಶೇಪಲ್ಲಿ ಬರುತ್ತೆ, ಆಯಿತಾ. ಸೊ ಅಕಸ್ಮಾತ್ ಏನಾದರೂ ಈ ಕಡೆ ಏನಾದರೂ ಬೆಂಡ್ ಆದರೆ ಟೇಲ್ ಟೈಪು, ಈ ಕಡೆ ಬೆಂಡ್ ಆದರೆ ಮತ್ತೆ ಒಂದೊಂದು ಟೈಮು ಹಿಂಗಾಗ್ಬೋದು ಕರ್ವು. ಸೊ ಬೆಂಡು ಒಂದು ಕಡೆ ಕರ್ವು ಹಿಂಗಾಗ್ಬೋದು, ಇನ್ನೊಂದು ಕಡೆ ಕರ್ವು ಹಿಂಗಾಗ್ಬೋದು. ಸೊ ಒಂದು ಲೆಫ್ಟ್ಗೂ ಆಗ್ಬೋದು, ಇನ್ನೊಂದು ರೈಟಿಗೆ ಆಗ್ಬೋದು. ಸೊ ಪಾಸಿಟಿವ್ ಆಗ್ಬೋದು ಅಥವಾ ನೆಗೆಟಿವ್ ಆಗ್ಬೋದು. ಟೇಲ್ ಅಂತ ಕರಿತೀವಿ ಇದಕ್ಕೆ, ಪಾಸಿಟಿವ್ ಟೇಲ್, ನೆಗೆಟಿವ್ ಟೇಲು. ಇದು ಬೆಲ್ ಶೇಪು. ಸೊ ಇದನ್ನು ಅನಾಲಿಸಿಸ್ ಪಾರ್ಟ್ ನಿಮಗಿಲ್ಲ ಆ್ಯಕ್ಚುಲಿ. ಸೊ ಹಾಗಾಗಿ ನಾನು ಅನಾಲಿಸಿಸ್ ಪಾರ್ಟ್ ನಿಮಗೆ ಬಂದಾಗ ಅದರ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳ್ತೀನಿ.
ಸೊ ಆದರೆ ನೀವು ಕಾಲ್ ಪಿಯರ್ಸನ್ಸ್ ಕೊಯಿಫಿಷಿಯಂಟ್ ಆಫ್ ಸ್ಕ್ಯೂನೆಸ್ನ ನೀವೇನು ಮಾಡಬೇಕು ಅಂದರೆ ಕಲಿಬೇಕಂದ್ರೆ ಒಂದು ಮೀನ್ ಗೊತ್ತಿರಬೇಕು, ಒಂದು ಮೋಡ್ ಗೊತ್ತಿರಬೇಕು, ಇನ್ನೊಂದು ನಿಮಗೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಗೊತ್ತಿರಬೇಕು. ಇವು ಮೂರು ಕೂಡ ನಿಮಗೆ ಇಂಡಿವಿಜುವಲ್ಲು, ಡಿಸ್ಕ್ರೀಟು ಮತ್ತು ಕಂಟಿನ್ಯೂಸ್ ಸೀರೀಸಲ್ಲಿ ಗೊತ್ತಿರಬೇಕು. ಸೊ ಗೊತ್ತಿದ್ರೆ ಮಾತ್ರ ಇಲ್ಲಿ ನಾವು ಅಪ್ಲೈ ಮಾಡ್ತಾ ಹೋಗ್ಬೋದು. ಇದು ಆರಾಮಾಗಿಂದ ನಿಮಗೆ ಒಂಥರ ರಿಹರ್ಸಲ್ ಮಾಡ್ದಂಗೆ ಆಗುತ್ತೆ, ಮತ್ತಿನ್ನೊಂದು ಸತಿ ಕಲ್ತಂಗೆ ಆಗುತ್ತೆ. ಸೊ ಹಾಗಾಗಿ ಇದರಲ್ಲಿ ಒಂದು ಕಂಟಿನ್ಯೂಸ್ ಸೀರೀಸಲ್ಲಿ ಮತ್ತೊಂದು ಇನ್ನೊಂದು ಸತಿ ಹೇಳ್ತಾ ಇದ್ದೀನಿ ನಾನು, 2 ಕಾಲಮ್ಸ್ನ ಆ್ಯಡ್ ಮಾಡ್ಕೋಬೇಕು. ಒಂದು ಕಾಲಮ್ಸ್ನ ಒಂದೇ ಆ್ಯಡ್ ಮಾಡ್ಕೋಬೇಕು. ಇದರಲ್ಲಿ ಯಾವುದು ಮಿಡ್ ವ್ಯಾಲ್ಯೂ ಅದನ್ನು ಎಕ್ಸ್ ಅಂತ ಡಿನೋಟ್ ಮಾಡ್ಕೋಬೇಕು. ಡಿ ಮಾತ್ರ ಆ ಕ್ಯಾಲ್ಕುಲೇಷನ್ ಮಾಡೋ ಪ್ರೊಸೀಜರು ಹಿಂದೆ ಹೇಗಿತ್ತು ಆ ಥರ ಇಲ್ಲ. ಇಲ್ಲಿ ಒಂದು ಸ್ವಲ್ಪ ಚೇಂಜ್ ಆಗಿದೆ. ಇಲ್ಲಿ ಎಕ್ಸ್ ಮೈನಸ್ಸು ಎ ಡಿವೈಡೆಡ್ ಬೈ ಕ್ಲಾಸ್ ಇಂಟರ್ವಲ್ ಡಿಫ್ರೆನ್ಸು. ಎಕ್ಸ್ ನಾವೇ ಕ್ರಿಯೇಟ್ ಮಾಡ್ಕೋತೀವಿ, ಅಸ್ಯೂಮ್ಡ್ ಮೀನು ನಾವೇ ಎಕ್ಸಿಂದ ಅಸ್ಯೂಮ್ ಮಾಡ್ಕೋತೀವಿ. ಹಿಂದೆ ಆ ಥರ ಇರಲಿಲ್ಲ. ಡಿಸ್ಕ್ರೀಟ್ ಸೀರೀಸಲ್ಲಿ ಎಕ್ಸು ಮತ್ತು ಎ ಕೊಡ್ತಾಯಿದ್ರು, ಎಕ್ಸ್ ಮೈನಸ್ ಎ ಅಸ್ಯೂಮ್ಡ್ ಮೀನ್ ನಾವು ಮಾಡ್ಕೋತಾ ಇದ್ವಿ. ಆದರೆ ಇಲ್ಲಿ ಎಕ್ಸು ನಾವೇ ಮಾಡ್ಕೋಬೇಕು, ಎಕ್ಸಿಂದ ಅಸ್ಯೂಮ್ಡ್ ಮೀನು ಕೂಡ ನಾವೇ ಮಾಡ್ಕೋಬೇಕಾಗತ್ತೆ ಅಂತ ಹೇಳ್ತಾ ಈ ಒಂದು ಪ್ರಾಬ್ಲಮ್ಗೆ ರಿಲೇಟೆಡು ಅಸೈನ್ಮೆಂಟು ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಕಳಿಸ್ತೀನಿ ಥ್ರೂ ಸ್ಕ್ರೀನ್ಶಾಟ್ಸು. ನೀವು ಅಸೈನ್ಮೆಂಟ್ಸ್ ಎಲ್ಲ ನಿಮ್ಮ ನೋಟ್ಸಲ್ಲಿ ಬರ್ಕೊಂಡು ನೀಟಾಗಿ ನೋಟ್ಸ್ನ ಮೇಂಟೈನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಇನ್ನು ಉಳಿದಿರೋ ಭಾಗದ ಬಗ್ಗೆ ನಾನು ಡಿಸಿಷನ್ ತೊಗೋತೀನಿ ಅಂತ ಹೇಳ್ತಾ ಕ್ಲಾಸ್ನ ಮುಗಿಸ್ತಾ ಇದ್ದೀನಿ. ಟಿಲ್ ದೆನ್ ಸ್ಟೇ ಹೋಮ್, ಸ್ಟೇ ಸೇಫ್, ಟೇಕ್ ಕೇರ್, ಬಾಯ್.